ಅಲ್ಕಂಡ್ಲೆ ಇವಳು ಎಲ್ಲವ ಬತ್ತಿರಿ ಅಂತ ಓದಳು ಎಲ್ಲೋದ್ಲು ಅಂತ ಈ ಕೆಂಪಜ್ಜಿ ಇವಳನ್ನ ಬುಟ್ಟೆ ಬರಬಾರ್ದಿತ್ತು ಕಣ್ಲೆ ನಾವು ಮೊದಲೆಯ ಕಳ್ಳಿ ಈಗ ಸುಳ್ಳಿನೂ ಆಯ್ತಾವಳೆ ಅವಳು ಅಲ್ಲಿ ಎಲ್ಲೋದ್ಲು ಏನೋ ಮನೆಗಿನ ಕಡೆಗೆ ಹೊಂಟೋದ್ಲು ಏನೇ ಇವಳು ಈಟೋದ್ಕೊಂಡು ಬರಲಿಲ್ವ ನಮ್ಮಿ ನಾವು ಸುಮ್ಮನೆ ಅವಳನ್ನ ಜೊತೆ ಕರ್ಕೊಬರ್ದಂಗೆ ಅದೆಲ್ಲ ಹೋಯ್ತೀನಿ ಅಂತ ಬತ್ತೀನಿ ಅಂತ ಅಂದ್ಲಲ್ಲ ಅಂತವ ಬಂದ್ಬಿಟ್ರೆ ನಾವು ಹಿಂಗೆ ಅವಳು ಬತ್ತಾಳೆ ಅಂತ ಯಾವ ಗ್ಯಾರಂಟಿ ಅಂತವ ಅತ್ತೆ ಬತ್ತರ್ಕರಂತ ಸುಮ್ಕಿರಿ ಅತ್ತೆ ಬರ್ದಂಗೆ ಎಲ್ಲೋಯ್ತಾರೆ ಹೇಳಿ ಇದೇ ಊರಲ್ಲಿ ತಾನೇ ಇರ್ಬೇಕು ಅವರು ಇದು ಊರು ಬಿಟ್ಬಿಟ್ಟು ಓಡೋಕಾಯ್ತದ ಒಂದು ಕೋಳಿ ಕದ್ಬಿಟ್ಟು ಅದೇನೇನು ಕದ್ದಿದ್ದದು ಏನೋ ಈ ಅಜ್ಜಿ ಸಿಗಾಕತ್ತದಿರು ಗೌಡ್ರು ಬರಲಿ ಅದು ಏನು ತೀರ್ಮಾನ ಅಂತ ಮಾಡೋಣ ಗೊತ್ತಾಯ್ತದಿರಿ ಅತ್ತೆ ಓಹೋ ಆಗ ನೋಡಲ್ಲಿ ಬಂದ್ಲು ನೋಡಲ್ಲಿ ಬಿನಾಡ್ಗಿತ್ತಿ ಇವಳು ಮನೆ ಹಾಳಾಗೋಗ ಇವಳು ಚಾಪ್ ಸತ್ಕೊಂಡು ಹೋಗ ಅಲ್ಲಿ ಕಡಮಿ ಇವಳಿಗೆ ಎಷ್ಟಿರಬೇಕು ಅಂತ ತಿಕ್ಕಕ್ಕೊಬ್ಬು ಅಂತವ ನಾನು ಅಲ್ಲ ನಮ್ದು ಕೋಳಿನೇ ಕದ್ಬಿಟ್ಟು ಇನ್ನೂ ಕದ್ದಿಲ್ಲ ಅಂತವ ವಾದಿಸ್ತವಳಲ್ಲ ನೀನೇನಾದ್ರು ನೋಡಿರ್ಲಿಲ್ಲ ಅಂದರೆ ಕೋಳಿ ಇತ್ಕೊಂಡು ಕೂತಿರೋದನ್ನ ಇವಳನ್ನಂತೂ ಹಿಡಿಯೋಕ್ಕಾಯ್ತಿರ್ಲಿಲ್ಲ ಕಣಮಿ ನಾವು ಯಾವತ್ತಾದ್ರೂ ಇವಳ ಮೇಲೆ ಸಂಶಯ ಪಟ್ಟಿದ್ವಾ ಯಾವತ್ತಾರು ಅಂದ್ಕೊಂಡಿದ್ವಾ ಇವಳು ಕತ್ಕೊಂಡು ಹೋಗಿರ್ಬೋದು ಅಂತವ ಯಾವತ್ತು ನನ್ನ ಮನ್ಸಿನಾಗಂತೂ ಬಂದಿರಲಿಲ್ಲ ಕಣಮ್ಮ ಅಯ್ಯೋ ಅವಳಿಗೇನು ಕಡಿಮೆ ಆಗೈತೆ ಚೆಂದಾಗಿ ಅವಳಲ್ಲ ಚಿನ್ನದ ಸಾಲೆಲ್ಲ ಹಾಕೊಂಡು ಚೆಂದಾಗಿದ್ದಾಳೆ ಮಗ ಹೆಂಗವ ಗೌರ್ಮೆಂಟ್ ಕೆಲಸದಲ್ಲ ಅವನೇ ಅಂತವ ನಾನು ಇವಳ ಮೇಲೆ ಯಾವತ್ತೂ ಅನುಮಾನ ಪಟ್ಟಿರಲಿಲ್ಲ ಇನ್ನು ನಮ್ಮ ಪಕ್ಕದ ಮನೆನವನಲ್ಲ ಸಿಳ್ಳಿಕೆತ ಅವನೇನೋ ಎತ್ಕೊಂಡು ಹೋಗಿರ್ಬೇಕೇನೋ ಅಂತವ ಓದ್ಕಿತ ಕೋಳಿ ಕಳ್ದೋದಾಗ ಪಾಪ ಅವನಿಗೆ ಬಾಯಿಗೆ ಬಂದಂಗೆ ಬೈದೆ ಅವ್ನು ನಾನು ಎತ್ಕೊಂಡು ಹೋಗಿಲ್ ಕಣಜ್ಜಿ ನಾನು ಎತ್ಕೊಂಡು ಹೋಗಿಲ್ ಕಣಜ್ಜಿ ಅಂತಿದ್ದ ನಾನು ಇಲ್ಲ ಕಣ್ಲ ನೀನೇ ಎತ್ಕೊಂಡು ಹೋಗಿರೋದು ಇನ್ಯಾರು ಬರ್ತಾರೆ ನಮ್ಮ ಮನೆ ತವ ಎತ್ಕೊಂಡು ಹೋಗೋಕ್ಕೆ ಅಂಥವೆಲ್ಲ ಬೈದು ಸುಮ್ ಗಲಾಟೆ ಮಾಡಿದೆ ಅವ್ರ ಅಮ್ಮನೂ ಬಂದಿದ್ಲು ಜಾಗ್ಲಕ್ಕೆ ಅದೇ ನೀನು ತವ್ರ ಮನೆಗೆ ಹೋಗಿದ್ದಲ್ಲಮ್ಮ ಆ ಟೈಮಲ್ಲಿ ಅದೇ ಗೌರಿ ಹಬ್ಬ ಟೈಮಲ್ಲಿ ಹೋಗಿದ್ದಲ್ಲ ತವ್ರ ಮನೆಗೆ ಆ ಟೈಮಲ್ಲಿ ನೋಡು 2 ಕೋಳಿ ಕತ್ಕೊಂಡು ಹೋಗ್ಬಿಟ್ಟಿದ್ರು ಗಣೇಶ್ ನಮ್ಮನ್ನ ಹಾಕಿದ ಮಾರನೇ ದಿನಕ್ಕೆ ನಾನು ಅದಕ್ಕೆ ಹೊಸ್ತಡ್ಕಿಗೆ ಕೋಳಿ ಕತ್ಕೊಂಡು ಹೋಗೋರೆ ಅಂತವ ಅವ್ರ ಕೂಟ ಜಾಗ್ಲ ಆಡಿದ್ದೆ ನೋಡಿ ನಾನು ನನಗೆ ಬುದ್ಧಿಲ್ಲ ನೋಡಿ ನನಗೆ ಅಲ್ಲ ಇವಳು ಹಿಂಗೆ ಮಾಡೋಳೆ ಅಂತವ ನಾನು ಯಾವತ್ತೂ ಅಂದ್ಕೊಂಡಿರ್ಲಿಲ್ಲ ಬಿಡು ಕಣತೆ ನಾನು ಅಷ್ಟೇ ಯಾವತ್ತೂ ಇವರೆಲ್ಲ ಹಿಂಗೆ ಮಾಡ್ತಾರೆ ಅಂತಲೇ ಅಂದ್ಕೊಂಡಿರ್ಲಿಲ್ಲ ಬಿಡಿ ಕೆಂಪಜಿಗೇನು ಕಡಿಮೆ ಆಗೈತೆ ಅಂತಲೇ ಅಂದ್ಕೊಂಡಿದ್ದು ಅಲ್ಲ ಈ ಕೆಂಪಜಿಗೆ ಇಲ್ದಿದ್ರು ಏನು ಕಡಿಮೆ ಆಗೈತೆ ಅಂತವತ್ತೆ ಚಂದಾಗಿ ನೋಡ್ಕೊತಾನೆ ಮಗ ಬಾಯಿ ರುಚಿಗೆ ಬೇಕಾಗಿರೋದನ್ನ ತೊಂದಾಗ್ತಾನೆ ಅಷ್ಟು ಎಲ್ಲ ಇದ್ರೂ ಈ ಕೆಂಪಜ್ಜಿ ಹಿಂಗೆ ಆಡ್ತದಲ್ಲತ್ತೆ ಅಲ್ಲ ಈ ಅಜ್ಜಿಗೆ ನಾ ಮುಂಜಾನೆ ಮೇಲೆ ಯಾಕೆ ನೋಂತು ಅಯ್ಯಯ್ಯಯ್ಯ ಏನು ಸೀಮೆಗಲ್ದಿದ್ದು ಉಂಜನೆ ನಮ್ಮದು ಏನು ಕತೆ ಅಂತ ಕೇಳೋಣಪ್ಪ ಒಂದು 2 kg ಹೋಗಿ ಕೋಳಿ ಕಟ್ ಮಾಡಿಸ್ಕೊಬಂದು ತಿನ್ನೋದ್ಬಿಟ್ಟು ಇಲ್ಲಿ ಉಂಡೆ ಇಟ್ಕೊಂಡು ಅದನ್ನು ಕದ್ಕೊಂಡು ಇವಾಗ ಅದು ಸಿಗಾಕೊಂಡು ಅಯ್ಯೋ ಈಗ ಅವ್ರ ಮಗಂಗೆ ಗೊತ್ತಾದರೆ ಬುಟ್ಟನೇ ಅಂದ್ಕೊಂಡಿದ್ದೀರ ಇವು ಅಜ್ಜನ ಸರಿಯಾಗಿ ತದಗ್ತದೆ ನಾಲ್ಕು ಅವಣ್ಣ ಮೊದಲೇ ಸಿಟ್ಟು ಜಾಸ್ತಿ ಹಿಂಗೆ ಆಡ್ತಿದ್ರಿ ಅಜ್ಜಿ 4 ತದಕಿ ಮೂಲೆಯಲ್ಲಿ ಕೂರಿಸ್ತದೆ ಅವಾಗ ಗೊತ್ತಾಯ್ತದೆ ಅಜ್ಜಿಗೆ ತಗೊಳ್ಳಿ ಎಷ್ಟು ಹೇಳಿದ್ರು ಕೇಳೋಕ್ಕಿಲ್ಲ ಅಂತದೆ ಅಲ್ಲಿ ಕಡಮಿ ನನಗೇನು ಇಲ್ಲ ಆಶ್ಚರ್ಯ ಈ ಅಜ್ಜಿ ಕದ್ಕೊಂಡು ಅದು ಮೂಲೆಯಲ್ಲಿ ಹೋಗಿ ಕೂತೈತಲ್ಲ ಓಡ್ಗಿಡಾದ್ರೂ ಹೋಗ್ಬಾರ್ದೆ ಅಲ್ಲೇ ಕೂತ್ಕೊಂಡ್ಬಿಟ್ಟೈತಲ್ಲ ಏನು ಹೇಳೋಣ ಹೇಳಿ ಅಜ್ಜಿಗೆ ಇಲ್ಲಿ ಕಣತೆ ನೀವು ಅಂದಾಜು ಅವಜ್ಜಿ ಕತ್ಕೊಂಡು ಹೋಗ್ಬೇಕಾರೆ ಬಂದ್ಬಿಟ್ಟಿದ್ದೀರಾ ಮಧ್ಯದಲ್ಲಿ ಓಡೋದ್ರಿನ್ ಕಾಣ್ತದಲ್ಲ ಎಲ್ಲಿ ಓಡೋಯ್ತೈತಿ ವಜ್ಜಿ ಅಂತವ ಕೇಳ್ತೀರಾ ಅಂತವ ಅಲ್ಲೇ ಮರದಡಿಲಿ ಕೂತ್ಕೊಂಡ್ಬಿಟ್ಟೈತಿ ಮರದ ಮಾರಿಲಿ ಕೂತಿತ್ತು ಅಂತೀನಿ ಅದನ್ನೂ ಕೋಳಿ ಔಚ್ಕೊಂಡು ಕೂತಿತ್ತು ಕೋಳಿ ಉಸಿರಾಡ್ದಂಗೆ ಗಟ್ಟಿಗೆ ಇಟ್ಕೊಂಡು ಅಲ್ಲ ಯಾರು ಹಿಡಿಯೋಕೆ ಹೋದರು ಹಂಗೆ ಕೂತ್ಕೊಂಡಾರ ಹೋಗಿ ಮರದಡಿಲಿ ಹೋಗಿ ಇಟ್ಕೊಂಡು ಕೋಳಿಗೆ ಉಸಿರಾಡ್ದಂಗೆ ಗಟ್ಟಿಗೆ ಇಟ್ಕೊಂಡು ಕೂತ್ಕೊಂಡಾರ ಕೋಳಿಯಲ್ಲಿ ಸದ್ಗಿದ್ ಮಾಡ್ಬಿಟ್ಟತು ಅಂತವ ಕಣತೆ ನಾನು ಬಂದಿರಲಿಲ್ಲ ಅಂದರೆ ನೀವೇನಲ್ಲಿ ನೋಡ್ತಿರ್ಲಿಲ್ಲ ಮನೆಗೆ ಬರೋರಿ ಇನ್ನೇನು ಗೊತ್ತಾಯ್ತಿತ್ತು ಅವಜ್ಜಿ ಕತ್ಕೊಂಡು ಹೋಗೋದ ಆ ಕಡೆಗೆ ಹಂಗೆ ಅವಜ್ಜಿದ ಪಿಲ್ಲನೂ ನಿಮಗೆ ಗೊತ್ತಿಲ್ಕೊಂಡು ತಗೊಳ್ಳಿ ನೋಡಿ ಹೆಂಗೆ ಕಲ್ತ್ಕೊಂಡೈತೆ ಅಂತವ ಅಲ್ಲ ನನಗಂತೂ ಎಂತೆಂಥ ಜನಗಳವರಪ್ಪ ಈ ಪ್ರಪಂಚದಲ್ಲಿ ಏನಂಗೆ ಆಗೋಯ್ತದ ಕಣತ್ತೆ ಎಲ್ಲ ಇದ್ದರೆ ಹಿಂಗೆ ಕದ್ರೆ ಏನು ಇಲ್ದಾರೆ ಏನು ಮಾಡ್ಬೇಕು ಹೇಳು ಏನು ಇಲ್ದಾರೆ ಏನು ಮಾಡ್ತಾರತ್ತೆ ಅವರು ಪಾಪ ಕದಿಯೋದೇನು ತಪ್ಪು ಅಂತ ಹೇಳಂಗಿಲ್ಲ ಬಿಡಿ ನೀವು ಎಲ್ಲ ಇದ್ದು ಅಷ್ಟೊಂದು ಸೌಕರ್ಯ ಇದ್ದು ಎಲ್ಲ ಇದ್ರೂ ಮಗ ತಂದ್ಕೊಡೋ ಮಗ ಅವನೇ ಸೊಸೆ ಅವಳೆ ಎಲ್ಲ ಇದ್ರು ಅಜ್ಜಿ ಹಿಂಗೆ ಕದ್ಕೊಂಡು ಹೋಗೈತಲ್ಲ ಕೋಳಿಯ ಏನು ಮಾಡೋಣ ಇರಿ ಗೌಡ್ರು ಬರಲಿ ಅಜ್ಜಿಗೆ ಇವತ್ತೊಂದು ತೀರ್ಮಾನ ಮಾಡಲೇಬೇಕು ಕಣತೆ ಇಲ್ಲಾಂದರೆ ಈ ಅಜ್ಜಿ ಸುಮ್ಮನೆ ಇರೋಕ್ಕಿಲ್ಲ ಇನ್ನು ಯಾರ್ಯಾರ ಮನೆದವ ಕೋಳಿ ಗೀಳಿ ಇದೇನೇನು ಕತ್ತಿಂದೈತು ಏನು ಗೊತ್ತಿಲ್ಲ ಇವತ್ತು ಗೌಡ್ರು ಬಂದ ತಕ್ಷಣ ತೀರ್ಮಾನ ಆಗಲೇಬೇಕು ಏನೇನು ಕದ್ದೈತೆ ಏನೇನು ಕತೆ ಅಂತವ ಗೊತ್ತಾಗ್ಲೇಬೇಕು ಕಣತೆ ಬಿಡ್ಬೇಡಿ ನೀವು ಸುಮ್ಮನೆ ಆಮೇಲೆ ಗೌಡ್ರು ಸುಮ್ಮನೆ ಹಂಗೆ ತೀರ್ಮಾನ ಮಾಡಿ ಕಳ್ಸೋಕ್ಕೆ ನೋಡ್ತಾರೆ ಯಾಕೆ ಸುಮ್ಮನೆ ಜಗ್ಲ ಪಗ್ಲ ಅಂತವ ಬೇಡ ಕಣಮ್ಮ ಗೌರಕ್ಕ ಹೋಗಮ್ಮ ಹಂಗೆ ಹಿಂಗೆ ಅಂತ ಅಂತಾರೆ ನೀನು ಬಿಡ್ಬೇಡ ಕಣತೆ ಈಗಲೇ ಹೇಳ್ತಾ ಇದ್ದೀನಿ ನೋಡಿ ಅಲ್ಲಿ ಹೇಳೋಕ್ಕಾಗಕ್ಕಿಲ್ಲ ಆಮೇಲೆ ನಾನು ಬಿಡ್ಬೇಡಿ ಇವತ್ತು ಚೆನ್ನಾಗಿ ಜಡಾಯಿಸಿ ಕಣ್ಲೆ ಇಂಥರ್ನ ಬೂಟಗಾಯ್ತದ ನಾನು ಬಿಟ್ಬಿಟ್ಟೇನೆ ಅದರಲ್ಲೂ ಅಲ್ಲಿ ನೋಡಲ್ಲಿ ಹೆಂಗೆ ಮಳ್ಳಿ ಹೆಂಗೆ ಮೂಲೆ ನಿಂತ್ಕೊಂಡು ಎಲ್ಲ ಕೇಳಿಸ್ಕೊತಾವಳಿ ಮಳ್ಳಿ ಮಂಚಕಾಳೆಷ್ಟು ಅಂದರೆ 3 ಮತ್ತೊಂದು ಒಂದಂತೆ ಅಂತಳಿ ಇವಳು ಹೆಂಗೆ ಕೇಳಿಸ್ಕೊತಾವಳು ನೋಡಲ್ಲಿ ನಿಂತ್ಕೊಂಡು
ಏನ್ ಪರ್ವತಕ್ಕ ಏನ್ ಹೇಳ್ತಾ ಇದೀಯ ನೀನು? ನಾನೇನ್ ಕೇಳಿಸ್ಕೊತಿದ್ದೀನಿ? ನನ್ನ ಪಾಡಿಗೆ ನಾನು ಸುಮ್ಮನೆ ನಿಂತಿದ್ರು ಯಾಕೆ ಗಾಡಿಯ ನೀನು? ಏಯ್ ಈ ಅಕ್ಕಂದು ಒಳ್ಳೆ ಆಗೋಯ್ತಲ್ಲ ಒಳ್ಳೆ. ಅಲ್ಲಿಂದ ನೋಡಿದ್ರೆ ಕೋಳಿ ಕತೆ ಅಂತ ಇಲ್ಲಿ ಕರ್ಕ ಬಂದಿದ್ಯಾ ಗೌಡ್ರ ಹತ್ರ ತೀರ್ಮಾನಕ್ಕೆ ಅಂತ ಕರ್ಕ ಬಂದ್ಮೇಲೆ ಸುಮ್ ಬಾಯಿ ಮುಸ್ಕೊಂಡು ನಿಂತ್ಕೋಬೇಕು. ಅದೇನು ಅತ್ತೆ ಸೊಸೆರೆಲ್ಲ ಮಾತಾಡ್ಕೊಂಡು ನಿಂತ್ಕೊಳ್ಳೋದು ನೀವಂಗೆ? ಕರಿಯೋದಲ್ವಾ ಗೌಡ್ರದ್ ಕರಿಯೋದ್ ಬಿಟ್ಟು ಹಿಂಗೆ ಮಾತಾಡ್ಕೊಂಡು ನಿಂತಿದ್ದೀರಲ್ಲ ಇಬ್ರುವೆ. ಓಹೋ ಸರಿಯಾಗಿದೆ ಕಣ್ ಕೆಂಪಜ್ಜಿ ನೀನುವಾ? ಅಲ್ಲಿ ಕಣ್ ಕೆಂಪಜ್ಜಿ, ಅಲ್ಲ ನಮ್ಮ ಕೋಳಿ ಕದ್ದಿರೋದು ನೀನು, ಉಂದ ಕತ್ಕೊಂಡು ಹೋದಲ್ ನೀನು. ಈಗ ಬಂದ್ಬಿಟ್ಟು ನಮ್ಮ ಮೇಲೆ ಜೋರು ಮಾಡ್ತಿದ್ಯಲ್ಲ, ಗೌಡ್ರನ್ ಕರೀದಲ್ಲೇ ಮಾತಾಡ್ಕೊಂಡು ನಿಂತಿದ್ದೀರಾ ಅಂತ. ನಾವು ಅತ್ತೆ ಸೊಸಿ ಏನಾದರೂ ಮಾತಾಡ್ಕೊತೀವಿ, ನಿನ್ಗೇನಜ್ಜಿ? ನೀನು ಯಾಕೆ ಕತ್ ಕೇಳಿಸ್ಕೊಂತಿದ್ಯಾ? ಸುಮ್ಕು ನಿಂತ್ಕೊಳ್ಳೋದ್ರೆ ನಿಂತ್ಕೊ ನೀನು. ಏನೋ ಪಾಪ ಅಂತವ ಇಲ್ಲಿ ಗೌಡ್ರ ಹತ್ರ ತೀರ್ಮಾನ ಕರ್ಕೊಬಂದಿದ್ದೀನಿ. ಇಲ್ಲ ಊರ್ ಜನಗಳಿಗೆಲ್ಲ ಹೇಳ್ಬಿಟ್ಟು ಸರಿಯಾಗಿ ಅಲ್ಲೇ ತದಗಿಸ್ಬಿಡುವೆ 4. ಅವಾಗ ಗೊತ್ತಾಗಿರೋದು ಕಣಜ್ಜಿ ನಿನಗೆ. ಏನೋ ಪಾಪ ಅಂತವ ಇಲ್ಲಿ ತೀರ್ಮಾನ ಕರ್ಕೊಬಂದ್ರೆ ನಿನಗೆ ನೋಡ್ಕೊಬ್ಬ ನಮಗೆ ಬೈಯಕ್ಕೆ ಬತ್ತೀಯಾ ಮಾತಾಡ್ತಿದ್ದೀರಿ ಅಂತವ. ಅಯ್ಯೇ ನಾವು ಮಾತಾಡೋದು ನಿನ್ಗೇನು ಸಂಕಟ ಅಂತೀನಿ? ಅತ್ತೆ ಸೊಸೆ ಚೆನ್ನಾಗಿದ್ರೆ ನಿನ್ಗೇನು ಸಂಕಟ? ನೀನು ನಿನ್ನ ಸೊಸೆ ಜೊತೆ ಹೋಗಿ ಮಾತಾಡ್ಕೊ ಹೋಗು. ಬೇಡ ಅಂದರ ಮೊದಲಿಗೆ ಏನು ಕೋಳಿ ತೀರ್ಮಾನ ಮಾಡಿ ಆಮೇಲೆ ಹೋಗು. ದುಡ್ಡು ಗಿಟ್ಟು ತಂದಿದ್ದೀ ಏನು ನಮ್ಮ ಮುಂಜುಂಗೆ ಕೊಡೋಕ್ಕೆ? ಕತ್ಕೊಂಡು ಹೋಗೋದಲ್ಲ ಕಣವ. ಈಗ ಸಿಗಕಣ್ಣಾಗ ದಂಡ ಕಟ್ಟಬೇಕು, ಅವಾಗ ಗೊತ್ತಾಗದು ನಿನ್ನ ಕಣ್ ತಗೋ. ಅಯ್ಯ ನಾನು ಯಾಕ್ರಮ್ಮಿ ದಂಡ ಕಟ್ಟಲಿ? ನನಗೇನು ಬಂದಿರೋದು ದಂಡ ಕಟ್ಟಕ್ಕೆ ಅಂತ? ನೀವು ಒಳ್ಳೆ ಸರಿಯಾಗಿ ಹೇಳಿದ್ರಿ ಇಬ್ರುವೆ. ಅತ್ತೆ ಸೊಸೆ ಇಬ್ರುವೆ ಸೇರ್ಕೊಂಡು ಏನೋ ಪ್ಲಾನ್ ಮಾಡ್ಕೊಂಡಿದ್ರಿ. ನನ್ನ ಹತ್ರ ದುಡ್ಡು ಬಿಟ್ಟಿಸ್ಬೇಕು ಅಂತವ, ಅದಕ್ಕೆ ಹಿಂಗೆ ಆಡ್ತಾ ಇರೋದು ನೀವು ಇಬ್ರುವೆ. ಗೊತ್ತಿಲ್ಲ ನನಗೆ. ಇವ್ರು ಅತ್ತೆ ಹೇಳ್ಬಿಟ್ಲಂತೆ ಕದ್ಲು ಅಂತವ, ಇವಳು ಬಂದ್ಬಿಟ್ಲು ಸೊಸೆನೂ ಅತ್ತೆನೂ ಇಬ್ರು ಸೇರ್ಕೊಂಡು ನನ್ನ ಹತ್ರವ ಇಲ್ಲಿ ದುಡ್ಡು ಕೀಳಕ್ಕೆ ಬಂದವ್ರಿ. ಹಿಂಗೆ ದುಡ್ಡು ಕೀಳಕ್ಕೆ ಏನ್ರಿ ನಿಮ್ಮ ಪ್ಲಾನು? ಹಿಂಗೆ ಮಾಡ್ತಾ ಇರೋದೇನೋ ನೀವು ಎಲ್ಲರಿಗೂ. ಇವತ್ತು ಗೊತ್ತಾಯ್ತು ನೋಡ್ರಿ, ಇವತ್ತು ಸಿಗಾಕೊಂಡಿದ್ದೀರಿ ಇಬ್ರುವೆ. ಸರಿಯಾಗಿದ್ದೀರಿ ಅತ್ತೆ ಸೊಸೆ ಇಬ್ರುವೆ. ಅದೇನೋ ಆಗಲ್ಕೈಗೆ ಬೇವಿನ ಕೈ ಸಾಕ್ಸಿ ಅಂತ ಹೇಳ್ತಾರಲ್ಲ ಹಂಗೆ. ಅವಳು ಹೇಳೋದಕ್ಕೆ ಇವಳು ಸಾಕ್ಸಿ, ಇವಳೆಲ್ಲ ಕೌಳು ಸಾಕ್ಸಿ ಇಲ್ಲಿ ಗೌಡ್ರ ಬೇರೆ ಕರ್ಕೊಂಡ್ಬಂದವ್ರು ಇಬ್ರು ಸೇರ್ಕೊಂಡು. ನಾನಂತೂ ಇವತ್ತಿಂದನೂ ಯಾವಾಗಲೂ ಅದನ್ನೇ ಹೇಳೋದು, ನಾನು ಕೋಳಿ ಕದ್ಯಕ್ಕೆ ಬಂದಿಲ್ಲ, ಕದ್ದು ಇಲ್ಲ, ಏನೂ ಇಲ್ಲ. ನಿಮ್ಮ ಮತ್ತೆ ಹುಡುಕ್ತಿತ್ತಲ್ಲ ಅಂತ ಒಂದು ಸಹಾಯ ಮಾಡೋಣ ಅಂತ ಅಲ್ಲಿ ಕೋಳಿ ಇದ್ದಿದ್ದು ಇಟ್ಕೊಳಕ್ಕೆ ಹೋದ್ನವ. ಅಷ್ಟಕ್ಕೆ ನೀವಿಬ್ರು ಕಳ್ಳಿ ಅಂದ್ಬಿಟ್ಟು ಇಲ್ಲಿ ಕರ್ಕೊಂಡ್ಬಂದಿದ್ದೀರಲ್ಲ, ಹೇಳಿ ಏನು ಮಾಡ್ಬೇಕು ನಾನು ಅಂತ ಹೇಳಿ. ಅಯ್ಯ ತಡ್ಕೊಂಡಿರ್ಲೇ, ಏನು ಮಾಡ್ಬೇಕೇನು ಅಂತವ ಗೌಡ್ರು ಬಂದು ಹೇಳ್ತಾರೆ. ನೀನು ಹೊಸಿ ಹೊತ್ತು ತಡ್ಕೊಂಡು ನಿಂತ್ಕೊ ಸುಮ್ಮನೆ. ನಾನು ಕರಿತೀನಿ ಗೌಡ್ರನ್ನ ಕಣಂತೆ. ಓಹೋ ಈಗಲೇ ಎಗ್ರ ಆಡ್ತಾವಳು, ಏನು ಹೇಳ್ಬೇಕು ಹೇಳ್ರಿ, ಏನು ಮಾಡ್ಬೇಕು ಹೇಳ್ರಿ ಅಂತ. ಯಾಕೆ ಇಲ್ಲೇ ತೀರ್ಮಾನ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಏನೋ. ಸರಿಯಾಗಿ ಬಿ ನಡ್ಗಿತ್ತಿದ್ದಿ ಕಣೆ ನೀನಂತವೇ. ಇರು ಮೊದಲಿಗೆ ಗೌಡ್ರು ಕರೆಯೋಣ, ಆಮೇಲೆ ನಿಂದು ಏನಾಯ್ತು ಅದೆಲ್ಲ ನೋಡುವಂತೆ. ಗೌಡ್ರೆ ಗೌಡ್ರೆ ಗೌಡ್ರೆ. ಓಹೋ ಇದೇನ್ರಮ್ಮ? ಅತ್ತೆ ಸೊಸೆ ಇಬ್ರು ಮನೆ ಕಡೆಗೆ ಬಂದ್ಬಿಟ್ಟಿದ್ದೀರಲ್ಲ, ಏನು ಸಮಾಚಾರ? ಏನು ಗೌರಕ್ಕ ಸಮಾಚಾರ? ಸೊಸೆನ ಕರ್ಕೊ ಬಂದಿದ್ಯಾ? ಏನು ಜಗಳ ಪಗ್ಲ ಆಡ್ಕೊ ಬಂದ್ರೆ ಏನು ಇಬ್ರುವೆ? ಅತ್ತೆ ಸೊಸೆ ಯಾಕ್ರವ ಏನಾಯ್ತು ಹೇಳ್ರಿ? ಅದು ಬೆಳಿಗ್ಗೆ ಬಂದಿದ್ದೀರಲ್ಲ ಹಿಂಗೆ. ತಡ್ಕ ಬೇರೆ ನಮ್ಮ ಮನೇಲಿ ಇನ್ನೂ ಕೋಳಿ ಗಿಳಿ ಏನು ತಂದಿಲ್ಲ ನಾನು. ಹೋಗಿ ಕೋಳಿ ತಗೋಬಾ ಅಂತವ್ರೆ, ನೀವು ನೋಡಿದ್ರೆ ಇಬ್ರುವೆ ಹಿಂಗೆ ಮನೆ ತಗೊ ಬಂದು ನಿಂತಿದ್ದೀರಲ್ಲ. ಏನಾಯ್ತು? ಯಾಕೆ ಹಿಂಗೆ ಜಗಳ ಮಾಡ್ಕೊ ಬಂದ್ರೇನು? ರಂಗಜ್ಜೆಲ್ಲೋದ? ಅವ್ನಿಗೆ ಜಗಳ ಬಿಡ್ಸೋಕ್ಕಾಗಕ್ಕಿಲ್ವಂತ? ಅದೆಲ್ಲೋದ ಅವಜ್ಜ? ಅಯ್ಯೋ ಅವಜ್ಜಂದು ಹೊಲದ್ದು ಅವಜ್ಜಂದೇ ಆಯ್ತದೆ. ಮನೇಲಿ ಏನು ನಡೀತೈತೆ ಅಂತ ನೋಡೋಕ್ಕಿಲ್ಲ. ಗಂಡಸ್ರಿಂಗೆ ಏನು ನಡೀತೈತೆ ಏನು ಅಂತ ಮನೇಲಿ ನೋಡಲಿಲ್ಲ ಅಂದರೆ ಹಿಂಗೆ ಆಗೋದು ಮತ್ತೆ. ಅತ್ತೆ ಸೊಸೆ ಜಗಳ ಆಡ್ಕೊಂಡು ಇಲ್ಲಿವರೆಗೂ ಬಂದಿದ್ದೀರಲ್ರಮ್ಮ. ಯಾಕ್ರಮ್ಮ ಹಬ್ಬದ ದಿನ ಹಿಂಗೆ ಆಡೋದು ನೀವು? ಅಯ್ಯಯ್ಯೋ ಗೌಡ್ರೆ, ಸುಮ್ಮನೆ ಏನೇನೋ ತಪ್ಪು ತಿಳ್ಕೊಂಡು ಯಾಕೆ ಗೌಡ್ರೆ ಬೈತಾ ಇದ್ದೀರಿ ನಮ್ಮಿಬ್ರಿಗೆ? ನಾವಿಬ್ರು ಚೆನ್ನಾಗಿದ್ದೀವಿ ಕಣಂತೆ, ಯಾವಾಗಲೂ ಏನು ಜಗಳ ಆಡಕ್ಕೆ ಹೋಗಿಲ್ಲ ಕಣ್ ಗೌಡ್ರೆ. ಸುಮ್ಕೆ ಯಾಕೆ ಗೌಡ್ರಿ ಹಿಂಗೆ ಬೈತೀರಿ ನಮಗೆ? ನೋಡ್ರಿ ನೀವು ಅತ್ತೆ ಸೊಸೆ ಚೆನ್ನಾಗಿರೋ ಅತ್ತೆ ಸೊಸೆಗೆ ಹಿಂಗೆ ಬೈದ್ರಿ ಏನು ಅಂತ ಹೇಳ್ತಾರೆ ಹೇಳಿ. ಅಲ್ಕಂಡು ಗೌಡ್ರೆ, ನಾವಿವಾಗ ಏನೋ ಅತ್ತೆ ಸೊಸೆ ಜಗಳ ಆಡ್ಕೊಂಡು ಬಂದಿಲ್ಲ ನಿಮ್ಮ ಹತ್ರಕ್ಕೆ ತೀರ್ಮಾನಕ್ಕೆ. ಏನಾಯಿತು ಅಂದರೆ ಬೆಳಿಗ್ಗೆನೇ ಇವತ್ತು ಹೊಸ್ತಡ್ಕಲ್ವೇನು ಗೌಡ್ರೆ, ಅದಕ್ಕೆ ಮಾವನ ಟೌನಿಗೆ ಕಳ್ಸೋಣ ಅಂತ ನೋಡ್ತಿದ್ದು ಏನಾದ್ರು ತಗೋಬರೋಕ್ಕೆ ಕೋಳಿ ಗಿಳಿ ಮುಂಜೆ ಗಿಂಜ. ಆಮೇಲೆ ಅತ್ತೇನು ಮಾಡಿದ್ರು, ಇರಲೇ ಕೋಳಿ ಇದಾವೆ ಇಲ್ಲೆಯಾ ಅಥವಾ ಕೋಳಿ ಯಾವುದಾದ್ರೂ ಒಂದು ಗೂಡು ಹಾಕ್ಬಿಟ್ಟು ಕಟ್ ಮಾಡೋಣ ತೆಗಿ ಅಂತ ಅಂದರು. ಆಮೇಲೆ ನೋಡಿದ್ರೆ ಒಂದಿಟ್ಟು ದೇವ್ರಿಗೂ ಹಂಗೆ ಎಡೆ ಮಾಡ್ಕೊ ಬರ್ಬೋದು ನಮ್ಮದೇ ಕೋಳಿ ಇದ್ರೆ ಅಂತ ಅಂದರು. ಆಯಿತು ಅಂತ ಅಂದ್ಬಿಟ್ಟು ಹೋಗ್ರಿ ಹಿಡೀರಿ ಅಂತ ಕಳಿಸ್ದೆ. ಕಳಿಸಿದ್ದೆ ತಡ ಕಣ್ಗೌಡ್ರೆ. ಎಲ್ಲ ಕೋಳಿಗಳವೆ, ಮುಂಜೆ ಒಂದು ಇಲ್ಲಿ ಕಣಮ್ಮ ಅಂತ ಹುಡುಕ್ತಾ ಇದ್ರು. ಎಲ್ಲಿ ಹುಡುಕ್ತಿದ್ರು, ಹಿಂದಗಡೆ ಇತ್ಲಿಗಿತ್ಲೆಲ್ಲ ಹೋಗಿ ಹುಡುಕ್ತಿದ್ರು, ಆದ್ರೂ ಸಿಗ್ತಿರ್ಲಿಲ್ಲ. ಹಂಗೆ ನಿಂತ್ಕೊಂಡು ಬೈಕತ್ತೆ ಇದ್ರು, ಅಕ್ಕಪಕ್ಕದ ಮನೆಯವ್ರಿಗೆಲ್ಲವ ಬೈಕೊಂಡು ನಿಂತಿದ್ರು ಕಣ್ಗೌಡ್ರೆ. ಅಷ್ಟೊತ್ತಿಗೆ ನಾನು ಹೋದೆ, ಏನಾಯ್ತತೆ ಏನು ಎತ್ತ ಅಂತ ಕೇಳ್ತಿದ್ದೆ ಹಿಂಗೆ. ಆಗ ನೋಡಿದ್ರೆ ಈ ಕಡೆ ನಿಂತವ್ರು ನೋಡಿ, ಇಲ್ಲಿ ನಿಂತವ್ಳು ನೋಡಿ ಇವಳು ಕಳ್ಳಿ ಕೆಂಪಜ್ಜಿ. ಈ ಕಳ್ಳಿ ಕೆಂಪಜ್ಜಿ ಏನು ಮಾಡಲು ಗೌಡ್ರೆ, ಒಂದು ಮರದ ಸಂದಿಲಿ ಕೂತವಳೆ ನಮ್ಮ ಮುಂಜೆ ಇಟ್ಕೊಂಡು ಗಟ್ಟಿಗೆ. ನೋಡಿದ್ರೆ ಇವಳೇ ಕಳ್ಳಿ ಅಂತವ. ನಾವು ಎದಳಜಿ ಮೇಲ್ಕೆದಳಜಿ ಯಾಕೆ ಹಿಂಗೆ ಕಳ್ತನ ಮಾಡಕ್ಕೆ ಬಂದಿದ್ದೀನಿ, ನಿನಗೇನು ಕಡಿಮೆ ಆಗೈತಜಿ ಅಂತೆಲ್ಲ ಬೈದ್ರೆ ನಮಗೆ ಹೇಳ್ತಾವಳೆ ನಾನು ಕದ್ದಿಲ್ಲ, ನಾನು ಗೌರಕ್ಕೆ ಹುಡುಕ್ತಿತ್ತಲ್ಲ ಅದನ್ನ ನೋಡಿ ಹಿಡಿಯೋಕ್ಕೆ ಅಂತ ಹೋದೆ ಅಂತವ ಹೇಳ್ತಾಳಲ್ಲ ಗೌಡ್ರೆ. ಅದಕ್ಕೆ ನಡಿ ಅಲ್ಲಿ ಗೌಡ್ರ ಮನೆಗೆ ನಡಿ ತೀರ್ಮಾನಕ್ಕೆ ಅಂತವ ಕರ್ಕೊಬಂದ ಗೌಡ್ರೆ. ನೋಡ್ರಿ ನೀವೇ ಕೇಳ್ರಿ, ಅದೇನು ಮಾಡ್ತಿದ್ಲು ನಮ್ಮ ಮನೆ ತವ, ಅದ್ಯಾಕೆ ಮುಂಜೆ ಇಟ್ಕೊಂಡು ಮಾರ್ದಡಿಲಿ ಕೂತಿದ್ಲು ಅಂತವ ಕೇಳ್ರಿ ಗೌಡ್ರೆ ನೋಡೋಣ.
ಓಹೋ ಇದಾ ವಿಷಯ. ಹಾಂ 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 ಅದಕ್ಕೆ ಇಬ್ರು ಇಲ್ಲಿಗೆ ಬಂದಿರೋದು ಬೆಳಿಗ್ಗೆನೆ ಅತ್ತೆ ಸೊಸೆ. ಹಾಂ ಹಾಂ ಒಟ್ನಲ್ಲಿ ಉಂಜಕಳ್ಳಿ ಸಿಗಾಕಂಡ್ಲು ಅನ್ಕಳಿ. ಅಲ್ಲಿ ಕಣ್ಗವ್ರಕ್ಕ ಅವತ್ತು ಒಂದು ನಿನ್ ಕೋಳಿ ಕದ್ದೋಗೈತೆ ಅಂದ್ರಲ್ಲ, ಈ ಕ್ಯಾಂಪಜ್ಜಿನ ಇಟ್ಕೊಂಡು ಹೋಗಿರ್ಬೇಕೇನೋ. ಹ್ಞೂ ಕಣ್ಗೌಡ್ರೆ, ಅದನ್ನೇ ನಾನು ಹೇಳ್ತಾ ಇರೋದು. ಇವು ಅಜ್ಜಿನೇ ಇಟ್ಕೊಂಡು ಹೋಗಿರ್ಬೇಕೇನೋ. ಕೇಳ್ರಿ, ಅಲ್ಲಿ ಮೊದ್ಲು ಇಲ್ಲಿ ಇದ್ದಾಳಲ್ಲ, ನಿಂತಾಳಲ್ಲ, ಕೇಳ್ರಿ. ಏನಮ್ಮ ಕೆಂಪಕ್ಕ, ಯಾಕಮ್ಮ ಹಿಂಗೆಲ್ಲ ಮಾಡೋದು ನೀನು? ನಿನಗೇನು ಕಡಿಮೆ ಆಗೈತೆ ಅಂತವ? ಅವ್ರ ಮನೆಗೆ ಹೋಗಿ ಯಾಕೆ ಕೋಳಿ ಕದ್ದಿದ್ದು ನೀನು ಅಂತ ಹೇಳಿ ಇವಾಗ ಮೊದಲಿಗೆ. ಅಲ್ಲಿ ಕೋಳಿ ಕದ್ದಾದ್ಮೇಲೆ ಆಯ್ತು ಕಣವ, ಕದ್ದೆ ಅಂತವ ಸಿಗಾಕಂಡು ಆದ್ಮೇಲೆ ಆಯ್ತು ತಾನೇ. ಸೊಸೆ ಕೈಲಿಯೇ ಸಿಗಾಕೊಂಡಿದ್ಯಾ ಕೋಳಿ ಕದ್ದು. ಇನ್ನೇನು ಮಾಡೋಕ್ಕಾಯ್ತದೆ? ನಂಗೆ ಗೊತ್ತಾಗ್ಲಿಲ್ಲ ಕಣವ ಕದ್ಬಿಟ್ಟೆ ಅಂತ. ಅಲ್ಲ ಸುಮ್ಮನೆ ಶಾಮೆ ಕೇಳ್ಬಿಟ್ಟು ಕೋಳಿ ಬಿಟ್ಟು ಹೋಗೋದ್ಬಿಟ್ಟು ಉಂಜ ಬಿಟ್ಟು ಹೋಗೋದ್ಬಿಟ್ಟು ನೀನು ಸುಮ್ಮನೆ ಇಲ್ಲಿ ಗಲಾಟೆ ಮಾಡ್ಕೊಂಡು ಕರ್ಕೊಬಂದಿದ್ಯಲ್ಲ ಎಲ್ಲಾರನ್ನೂ ತೀರ್ಮಾನಕ್ಕೆ. ಏನು ಸಮಾಚಾರ ನಿಂದು ಹೇಳು? ಕೋಳಿ ಕದ್ದೋ ಇಲ್ವೋ ಸರಿಯಾಗಿ ಹೇಳು ಏನು ಅಂತವ. ಕೋಳಿ ಕದ್ದಿದ್ರೆ ಕಣ್ಕೊಡ್ರೆ ಕದ್ದಿದ್ದೀನಿ ಅಂತ ಒಪ್ಕೊಡ್ಬೇಕು ನನ್ನ ಹತ್ರ ಸುಮ್ಮನೆ ನಾಟಕಗಳು ಆಡಬಾರ್ದು ಕೆಂಪಕ್ಕ. ಈಗಲೇ ಹೇಳ್ತಾ ಇದ್ದೀನಿ ನೋಡು. ನಾನು ಎಂತನೋ ಅಂತ ನೋಡಿದ್ಯಾ ತಾನೆ ನೀನು. ನಿಜ ಗೊತ್ತಾಗಕ್ಕೆ ತನಕ ನಾನು ಬಿಡಕ್ಕಿಲ್ಲ. ಆಮೇಲೆ ಎಲ್ಲ ಕೋಳಿಗಳನ್ನು ನೀನೇ ಕದೀತಾ ಇದ್ದ, ಇಲ್ಲ ಒಂದೇ ಕೋಳಿ ಕದ್ದಿದ್ಯಾ? ಯಾಕೆ ಕದ್ದೆ, ಏನು ಎಂತು ಅಂತೆಲ್ಲವ ಇವಾಗ ಬಾಯ್ ಬಿಡ್ಬೇಕು ನೀನು ಅಷ್ಟೇ. ಏನು ಹೇಳಿ ನಿನ್ ಕತೆ ಹೇಳು. ಇವ್ರದ್ದು ಇಷ್ಟೋ ತನಕ ಕೇಳಿದೀನಿ. ಇವ್ರ ಪಾಟಿಗೆ ಇವ್ರು ಹೇಳೋರೆ ಅದೇನು ಅಂತವ. ನಿನ್ ಖಾತೆ ಏನು ಅಂತ ಹೇಳವ ನೋಡೋದು. ಮೊದಲಿಗೆ ನಿನ್ ಖಾತೆ ಕೇಳಿಸ್ಕೊಂಡು ಆಮೇಲೆ ತೀರ್ಮಾನಕ್ಕೆ ಬರೋಣ ಅದೇನು ಅಂತವ. ಕೋಳಿ ಕದ್ದು ಏನು ಮಾಡಿದೆ ಅಂತವ ಗೊತ್ತಾಯ್ತದ ಆಮೇಲೆ. ಮೊದಲಿಗೆ ಹೇಳು ಏನಾಯ್ತು ಅಂತವ. ಅಯ್ಯೋ ಗೌಡ್ರೆ, ಏನಿಲ್ಲ ಕಣ್ಗೌಡ್ರೆ, ಏನಾಯ್ತು ಅಂತಂದ್ರೆ ನಾನು ಹಿಂಗೆ ಮನೆ ತವಿಂದ ಹೋಯ್ತಾ ಇದ್ದೆ ಕಣ್ಗೌಡ್ರೆ. ಈ ಕಡೆ ಬೀದಿಯಿಂದನೇ ಹೋಗೋಣ ತೆಗಿ, ಖಾಲಿ ಆಯ್ತಲ್ಲ ಯಾವುದೇ ಗಾಡಿ ಪಾಡಿ ಎಲ್ಲ ನಿಲ್ಸ್ಬಿಟ್ಟಿರ್ತಾರೆ ಕಣ್ಗೌಡ್ರೆ ನಮ್ಮ ಬೀದಿಲಿ, ಓಡಾಡೋಕ್ಕಾಗಕ್ಕಿಲ್ಲ. ಅದಕ್ಕೆ ನಾನು ಏನು ಅನ್ಕೊಂಡೆ, ಈ ಕಡೆ ಬೀದಿಯಿಂದ ಹೋಗೋಣ ತೆಗಿ ಅಂತ ನಡ್ಕೊ ಬರ್ತಿದ್ದೆ ಕಣ್ಗೌಡ್ರೆ. ಇವ್ರದ್ದು ಬೀದಿ ಕೊನೆಯಲ್ಲಿ ಇರೋದು ಮನೆ. ಅಲ್ಲೇ ಒಂದು ಮಾರನೂ ಇತ್ತಲ್ಲ, ಅಲ್ಲಿ ಹಿಂಗೆ ನಡ್ಕೊಂಡು ಬರ್ತಿರ್ಬೇಕಾದ್ರೆ ಏನಾಯ್ತು, ಈ ಗೌರಕ್ಕ ಬೈಕೊಂಡು ನಿಂತಿತ್ತು. ಯಾರೋ ನಾನು ಉಂಜ್ ಕಳ್ದು ಹಾಕ್ಬಿಟ್ಟವ್ರೆ, ಮುಂಜಾದೆ ಎಲ್ಲೋಯ್ತು ಏನೋ ಕೋಕೋ ಕೋ ಕೋ ಅನ್ಕೊಂಡು ನಿಂತಿತ್ತು ಕಣ್ಗೌಡ್ರೆ. ಎಷ್ಟೊತ್ತಿಂದವ ಕರಿತಾನೆ ಇತ್ತು, ಆ ಉಂಜು ಹೋಯ್ತಾ ಇರಲಿಲ್ಲ. ಆಮೇಲೆ ಅಲ್ಲಿ ಬಗ್ ನೋಡ್ತೀನಿ, ಮಾರದ ಸಂದಿಲಿತ್ತು ಹುಂಜ. ಮಾರದ ಸಂದಿಲೈತಿ, ಈ ಅಜ್ಜಿ ಕಾಣಿಸ್ತಾ ಇಲ್ವಲ್ಲ. ಮೊದಲೇ ಕಣ್ ಕಾಣಕ್ಕಿಲ್ವಲ್ಲ ಗೌರಕ್ಕಂಗೆ, ಅದಕ್ಕೆ ಗೌರಕ್ಕಂಗೆ ಕಣ್ ಕಾಣ್ತಾ ಇಲ್ವೇನೋ, ಮಾರದ ಸಂದಿಲೈತೆ, ಇದ್ಯಾಕೆ ಹಿಂಗೆ ಬೈತೈತೆ ಅಂತವ ನಾನು ಏನು ಮಾಡಿದೆ, ಅದನ್ನ ಎತ್ಕೊಳ್ಳೋಣ ಅಂತ ಓದೆ ಕಣ್ಗೌಡ್ರೆ ಅಷ್ಟೇ. ಎತ್ಕೊಂಡು ಗೌರಕ್ಕಂಗೆ ಕೊಡೋಣ ತಾಗಲ್ ಗೌರಕ್ಕ ಯಾಕೆ ಬೇಕಾದ್ರೆ ನಿಂತಿದ್ದು, ಇಲ್ಲೈತೆ ಹುಂಜ ಅಂತ ಹೇಳೋಣ ಅಂತ ಎತ್ಕೊಳ್ಳೋಕೆ ಅಂತ ಓದೆ ಅಷ್ಟೇ. ಅಷ್ಟರಲ್ಲಿ ಇವಳು ಸೊಸೆ ಸುಮಾಳಲ್ಲ, ಅವಳು ಬಂದು ನಿಂತ್ಕೊಂಡ್ಲಲ್ಲಿ. ನಿಂತ್ಕೊಂಡು ಹಿಂಗೆ ಇಬ್ರು ಮಾತಾಡ್ತಿದ್ರು. ನಾನು ಇನ್ನೇನು ಎದಳಕ್ಕೆ ತಾಡಲ್ವೇನು ಗೌಡ್ರೆ, ಬಂಡೆಲ್ಲ ನೋವುತ್ತೆ, ಎದಳಕ್ಕೆ ಆಯ್ತಿರ್ಲಿಲ್ಲ, ನಿಧಾನಕ್ಕೆ ಎದಳತ್ತ ಮಾತಾಡ್ತಾ ನಿಂತವರಲ್ಲ ಅಂತ ಸುಮ್ಮನಾದೆ. ಎದಳ ಅಷ್ಟಲ್ಲ ಆಗ್ಲೇ ಇವಳು ಬಂದು ನೋಡ್ಕೊಬಿಟ್ಟು ಇಲ್ಲಿ ಕೆಂಪಜ್ಜಿ ಕೋಳಿ ಇಟ್ಕೊಂಡು ಕೂತೈತೆ, ಉಂಜೆ ಇಟ್ಕೊಂಡು ಕೂತೈತೆ, ಕತ್ಕೊಂಡು ಹೋಯ್ತೈತೆ ಅಂತಲ್ಲ ಗೌಡ್ರೆ. ನಾನು ಏನು ಮಾಡಬೇಕು ಅಂತ ಹೇಳ್ರಿ ನೀವೇ. ಅಲ್ಲ ಇವ್ರು ಉಂಜೆ ನಾನು ಹುಡುಕೊಡೋಕ್ಕೆ ಅಂತ ಹೋಗಿ ಇವ್ರ ಹತ್ರ ಕಳ್ಳಿ ಅಂತವ ಸಿಗಾಕಂಗಾಗೋಯ್ತಲ್ಲ ಗೌಡ್ರೆ. ನೀವೇ ಹೇಳ್ರಿ ಏನು ಮಾಡಿದೆ ನಾನು, ಇದ್ರಲ್ಲಿ ಏನು ತಪ್ಪು ಅಂತ ಹೇಳ್ರಿ ಗೌಡ್ರೆ ನೀವೇ. ನೀವು ಹೇಳಿದ್ರೆ ನೀವೇ ಗೊತ್ತಾಗೋದು ಇವ್ರಿಗೆಲ್ಲವಾ. ಹೇಳ್ರಿ ನಾನು ಏನೂ ತಪ್ಪು ಮಾಡಿಲ್ಲ ಅಂತವ. ನಾನು ಪಾಪ ಉಂಜು ಹುಡುಕ್ತೈತಲ್ಲ, ಆಯ್ತಲ್ಲ ಹೆಂಗೆ ಇಟ್ಕೊತದೆ ಇಲ್ಲಿ ಕಾಣಿಸೋದಿಲ್ಲ ಬೇರೆ ಗೌರಕ್ಕಂಗೆ ಅಂತ ಉಂಜೆ ಹುಡ್ಕೊಡಕ್ಕೆ ಹೋಗಿದ್ದೆ ಕಣ್ಕೊಡ್ರಿ. ನನ್ಗೇನು ಗೊತ್ತು ನೋಡ್ರಿ, ಇವಳು ಬಂದು ನಿಂತ್ಕೊಂಡು ನೋಡಿ ನಾನು ಕಳ್ಳಿ ಅನ್ಕತ್ತಲೆ ಅಂತ. ಹಂಗದಿದ್ರೆ ನಾನು ಬೋಗ್ತಾನೆ ಇರಲಿಲ್ಲ. ಅಲ್ಲೇ ಗೌರಕ್ಕಂಗೆ ಕಾರ್ದು ಅಲ್ಲಿ ಹೇಳ್ತಿದ್ದೆ, ತಗಲ್ ಗೌರಕ್ಕ ಇಲ್ಲೇ ಐತೆ, ನೀನು ಉಂಜಾದ ಯಾಕೆ ಹಂಗೆ ಬಡ್ಕತಾ ಇದೆಯಾ ಅಂತವ. ಈಗ ಗೌಡ್ರೆ ಈಗ ಎಲ್ಲ ಬಿಟ್ಬಿಡಿ. ಮೊದಲಿಗೆ ತೀರ್ಮಾನ ಮಾಡಿ ಕೊಡ್ರಿ, ನಾನು ಸರಿನೋ ಅವ್ರು ಸರಿನೋ ಅಂತ ನೋಡಿ ನೀವೇ. ನಾನು ಇಷ್ಟೇ ಮಾಡಿದ್ ಗೌಡ್ರೆ, ಅಲ್ಲಿ ಉಂಜ ಇತ್ತು ಹೇಳ್ಕೊಡೋಣ ಅಂತ ಹೋದೆ. ಅಷ್ಟೊತ್ತಿಗೆ ಅವಳು ಸೊಸೆ ಸುಮ್ಮನೆ ನೋಡಿದ್ಲು. ನೋಡಿ ನನ್ನ ಕಳ್ಳಿ ಅಂತ ಅನ್ಕೊಂಡು ಕೊಡ್ರಿ. ಅಷ್ಟೇ ನಡೆದಿರೋದು, ಇನ್ನೇನು ನಡೆದಿಲ್ಲ ಕಣ್ಗೌಡ್ರಿ. ಇಷ್ಟಕ್ಕೆ ಇವರು ಇಲ್ಲಿಗೆ ತೀರ್ಮಾನ ಕರ್ಕ ಬಂದವ್ರು ನೋಡ್ರಿ. ನೀನೊಂಥರ ಹೇಳ್ತಾ ಇದೀಯ, ಇವ್ರೊಂಥರ ಹೇಳ್ತಾವ್ರಲ್ಲಮ್ಮ. ಏನು ತೀರ್ಮಾನ ತಗೋಣ ನಾನು? ಆಯ್ತು, ಈಗ ಇವ್ರನ್ನೊಂದ್ಸರಿ ಕೇಳ್ತೀನಿ ಇರು. ಹೇಳಮ್ಮ ಸುಮಾ. ನೀನು ನೋಡಿದಾಗ ಈ ಕೆಂಪಜ್ಜಿ ಹೆಂಗೆ ಕೂತಿತ್ತು, ನೀನು ಯಾಕೆ ಅವಳನ್ನು ಕಳ್ಳಿ ಅಂತ ಅನ್ಕೊಂಡೆ? ಅಲ್ಲ ಅವಜ್ಜಿ ಪಾಪ ಅದನ್ನ ಎತ್ಕೊಡಕ್ಕೆ ಅಂತ ಹೋಗೈತೆ. ನೀನು ಆ ಟೈಮಲ್ಲಿ ನೋಡ್ಕೊಂಡು ಕಳ್ಳಿ ಅಂದ್ಕೊಂಡ್ರೆ ಏನು ಹೇಳೋದು ಹೇಳವ ನಿನಗೆ? ಅಲ್ಕಂಡು ಸುಮಾ ಏನಾಯ್ತು ಹೇಳವ ಈಗ ಸರಿಯಾಗಿ ಹೇಳಿ ನೀನು ಮೊದಲು ನನಗೆ. ನನ್ನ ಹತ್ರ ಸುಮ್ಮನೆ ತೀರ್ಮಾನಕ್ಕೆ ಬಂದ ಆಮೇಲೆ ಏನೇನೋ ತೀರ್ಮಾನ ಮಾಡಿ ಕಳ್ಸೋಕ್ಕಾಗಕ್ಕಿಲ್ಲ ನಾನು. ಅದು ಏನೈತೆ ಅದನ್ನು ಸರಿಯಾಗಿ ಬಿಡಿಸಿ ಹೇಳ್ಬೇಕು ಇವಾಗ ನನಗೆ. ಗೌಡ್ರೆ ನಾನೇನದು ಗೌಡ್ರೆ, ಅಲ್ಲ ಈ ಅಜ್ಜಿ ಇವಾಗ ಹೇಳ್ರಿ ಮರದ ಹತ್ರವ ಆಡ್ತಿತ್ತು, ಅದನ್ನ ಇಟ್ಕೊಳಕ್ಕೆ ಹೋಗಿ ಕೊಡಕ್ಕೆ ಹೋದೆ ಅಂತ ಹೇಳ್ತು ತಾನೆ ಗೌಡ್ರೆ. ಈಗ ಮರದ ಹತ್ರ ಇರೋ ಕೋಳಿನ ಇಟ್ಕೊಳಕ್ಕೆ ಯಾಕೆ ಕೂತ್ಕೋಬೇಕಿತ್ತು ಕೆಳಿಕೆ? ಕೆಳಿಕೆ ಯಾಕೆ ಕೂತ್ಕೊಂಡು 1 ಗಂಟೆಯಿಂದವ ಅಲ್ಲೇ ಕೂತವ್ರೆ. ನಾನು ನೋಡಿದಾಗ ಔಸ್ಕೊಂಡು ಕೂತಿದ್ರು ಕಣ್ಗೌಡ್ರೆ. ಮರದ ಹಿಂದೆ ಹೋಗಿ ಯಾರು ಔಸ್ಕೊಂಡು ಕೂತ್ಕೊಂಡಾರ ಗೌಡ್ರೆ. ಇಟ್ಕೊಳೋರು ಹಂಗೆ ಬಗ್ ಇಟ್ಕೊಳೋರು. ಅಲ್ಲಿ ಕಣ್ಗೌಡ್ರಿ ಅದೇ ಹಿಂಗೆ ಊಸ್ಕೊಂಡು ಕೂತ್ಕೊಂಡು, ಅದು ಬೇರೆ ಉಂಜನ ಹಂಗೆ ಗಟ್ಟಿಗೆ ಇಟ್ಕೊಂಡಾರ ಗೌಡ್ರೆ. ಬಾಯಿ ಮುಚ್ಕೊಂಡು ಅದನ್ನ ಗಟ್ಟಿಗೆ ಇಟ್ಕೊಂಡಿದ್ ಕಣ್ಗೌಡ್ರಿ. ಅತ್ತೆ ಕರಿತಿದ್ರಲ್ಲ ಕೊಕ್ಕೋ ಅಂತವ, ಎಲ್ಲಿ ಬಂದ್ಬಿಡ್ತದ ಉಂಜ ಅಂತವ ಗಟ್ಟಿಗೆ ಇಟ್ಕೊಂಡಿದ್ರು. ಅಲ್ಲ ಹಿಂಗೆ ಗಟ್ಟಿಗೆ ಯಾರು ಇಟ್ಕೊಂಡು ಕೂತ್ಕೊಂಡಾರ ಗೌಡ್ರೆ. ಇಟ್ಕೊಂಡು ಹೋಗೋರು ತಾನೇ ಹಿಂಗೆ ಕೂತ್ಕೊಳ್ಳೋದು, ಕತ್ಕೊಂಡು ಹೋಗೋರು. ಇಲ್ಲ ಅಂದಿದ್ರೆ ಯಾಕೆ ಈ ಅಜ್ಜಿ ಹೋಗಲ್ಲಿ ಕೂತ್ಕೋಬೇಕಿತ್ತು ಅಂತವ ಕೇಳ್ರಿ ಗೌಡ್ರಿ ನೀವು. ಅಯ್ಯೋ ನಾನು ಹೋದಾಗ ಏನು ಕೂತ್ಕೊಳ್ಳಿಲ್ಲ ಕಣ್ಗೌಡ್ರಿ, ನನಗೆ ಕಾಣ್ಬೇಕಿತ್ತು ತಾನೇ ಹಂಗಿದ್ದಿದ್ರೆ. ಈಗ ನಾನು ಹೋಗಿದ ತಕ್ಷಣ ಅಜ್ಜಿ ಹೋಗಿ ಇಟ್ಕೊಂಡಿದ ತಕ್ಷಣ ನಾನು ನೋಡಿದೆ ತಾನೇ. ಹಂಗಾರೆ ನಾನು ಆಚೆಗೆ ಬಂದ ತಕ್ಷಣ ಕೆಂಪಜ್ಜಿ ಕಾಣ್ಬೇಕಿತ್ತು ನನಗೆ. ದಾರಿಲಿ ಬರೋದನ್ನೆಲ್ಲ ಕಾಣಿಸ್ಬೇಕಿತ್ತು.
ಇದು ಸರಿನೇ ಕಣ್ಸಮ್ಮ, ನೀನು ಹೇಳೋದು ಸರಿನೇ ಐತೇನು. ಮರುತ್ತವ ಆಡ್ತಿದ್ದಿದ್ನ ಈ ಅಜ್ಜಿ ಯಾಕೆ ಇಟ್ಕೊಳಕ್ ಹೋಗ್ಬೇಕಿತ್ತು? ಕೂತ್ಕೊಂಡು ಮನೇಲಿ ಕೂತ್ಕೊಂಡು ಇಟ್ಕೊಳ್ಳೋದು ಏನಿತ್ತು ಈ ಅಜ್ಜಿಗೆ? ಯಾಕೆ ಇಟ್ಕೊಂಡಿದ್ದು ಕೇಳೋ ನೀರು. ನೀನು ಹೇಳೋದುವೆ ಸರಿನೇ ಐತೆ. ಹೇಳ್ಕೆಂಪಕ್ಕ ಇವಾಗ ಏನು ಉತ್ತರ ಹೇಳ್ತೀಯವ ನೀನು? ಅಲ್ಲ, ನೀನು ಆ ಮರುತ್ತವ ಆಡ್ತಿತ್ತು ತಾನೇ, ಬಗ್ಕೊಂಡು ಎತ್ಕೊಳ್ಳೋದು ನೋಡಿದ್ದೀನಿ. ಅದು ಯಾರಾದರೂ ಹೋಗಿ ಅದನ್ನ ತಪ್ಕೊಂಡು ಗಟ್ಟಿಗೆ ಇಟ್ಕೊಂಡು ಕೂತ್ಕೊಂಡಾರ? ನೀನು ಯಾಕೆ ಹೋಗಿದ್ದೆ ಅಂತ ಅಲ್ಲಿಗೆ ಅಂತವ? ಈಗ ಕೂರಲು ಎದಳಕ್ಕಾಗಲ್ಲ ಕಣ್ಗೌಡ್ರೆ ಅಂತ ಒಂದೇ ತಾನೇ ನೀನು. ನಂಗೆ ಕೂತ್ರೆ ಎದಳಕ್ಕಾಗಲ್ಲ ಅಂತವ. ಮತ್ತು ಕೂರಕ್ಕೆ ಯಾಕೆ ಹೋಗಿದ್ದು ನೀನು? ಅಲ್ಲಿ ಕೂತ್ಕೊಂಡು ಯಾಕೆ ಹಿಡಿಯಕ್ಕೆ ಹೋಗಿದ್ದೆ? ಕಳ್ತನ ಮಾಡಕ್ಕೆ ತಾನೇ ಹೋಗಿದ್ದೆ ನೀನು. ಈಗ ಇದಕ್ಕೇನು ಸಂದೇಶ ಕೊಡ್ತೀವಿ ಹೇಳವ ನೀನು? ಅಯ್ಯೋ ಗೌಡ್ರಿ, ನೀವು ಇವ್ರಂಗೆ ಆಡ್ತಿರಲ್ಲ ಗೌಡ್ರಿ. ನಾನು ಅವಾಗಿಂದ ಹೇಳ್ತಾ ಇಲ್ವಾ, ನಾನು ಯಾಕೆ ಕೂರಕ್ಕೆ ಹೋಗಿದ್ದೆ ಅಂದರೆ ಅದು ಹಿಡಿಯಕ್ಕೆ ಹೋದೆ ಬಗ್ಗಿ. ಹಿಡಿಯೋಕ್ಕಾಗಿಲ್ವಲ್ಲ, ಅದಕ್ಕೆ ಆತಗೆ ಕೂತ್ಕೊಂಡತ್ತಾಗ ಇಟ್ಕೊಬಿಡೋಣ ಅಂತವ ಕೂತ್ಕೊಂಡೆ ಕಣ್ಗೌಡ್ರಿ ಅಷ್ಟೇ. ನೀವು ಇವ್ರಂಗೆ ಬೈತಿರಲ್ಲ ಗೌಡ್ರಿ ನನಗೆ. ಅಲ್ಲ, ನಿಂದೊಳ್ಳೆ ಕತೆ ಐತ್ ಕಣಮ್ಮ. ಅಲ್ಲ, ಮಾಡಿರೋ ತಪ್ಪನ್ನ ತಪ್ಪು ಅಂತ ಹೇಳಕ್ಕೆ ಬೈತೀರಾ ಅಂದರೆ ಹೆಂಗೆ ಹೇಳು? ನೀನು ಕದ್ಯಕ್ಕೆ ಹೋಗಿದ್ದೆ, ಏನಕ್ಕೆ ಹೋಗಿದ್ದೆ ಅಂತವ ದಿಟ ಹೇಳ್ಬಿಡು. ದಿಟ್ಟವಾಗಿ ಹೇಳಿದ್ರೆ ನಾವೇನು ಬೈಯಕ್ಕಿಲ್ಲ. ಗೌರಕ್ಕಂಗೂ ಹೇಳ್ತೀನಿ ನಾನು, ಬೈಬೇಡ ಕಣ್ಗೊಳಕ್ಕೆ, ಏನೋ ಆಸೆಯಾಗಿ ಹಿಂಗೆ ಆಡೈತೆ, ಹೋಗ್ಲಿ ಬಿಟ್ಬಿಡು ಇದೊಂದು ಕಿತ್ತ ಅಂತವ ಹೇಳ್ತೀನಿ. ಆದರೆ ನೀನು ದಿಟ ಹೇಳ್ಬೇಕು ಇವಾಗ. ಯಾಕೆ ಹೋಗಿದ್ದೆ, ಏನು ಕತೆ, ಏನು ಎಂತ ಅಂತವ ಹೇಳ್ಬೇಕಷ್ಟೇ. ಹೇಳಿದ್ರೇ ಬಿಡೋದು, ಇಲ್ಲ ಅಂದರೆ ಬಿಡ್ಗಿಡಲ್ಲ ನಿನ್ನ. ಈಗಲೇ ಹೇಳ್ತಾ ಇದ್ದೀನಿ ನೋಡಿ ನಾನು. ಗೌಡ್ರೆ, ಅದೇನಂದ್ರೆ ಗೌಡ್ರೆ, ಅದು ಏನಂದ್ರೆ ಏನವ ಅದು? ಏನಂದ್ರೆ ಏನಂದ್ರೆ ಅಂದರೆ ಏನರ್ಥ? ಸರಿಯಾಗಿ ಹೇಳೋದು ಏನು ಅಂತವ. ಅದೇನು ಅಂತ ಹೇಳಿದ್ಮೇಲೆ ಇದೇನು ತೀರ್ಮಾನ ತಗೊಳ್ಳೋದಂತಾಗಿ. ಗೌಡ್ರೆ, ನೀವು ಬೈಯೋಕ್ಕಿಲ್ಲ ಅಂದರೆ ಹೇಳ್ತೀನಿ. ಅದೇನಂದರೆ, ನಾನು ಗೌರಕ್ಕನ ಮನೆ ತವಿಂದ ಹೋಯ್ತಾ ಇದ್ದಳು ಏನಾಯಿತು, ಒಂಥರ ಇದು ಹುಂಜ ಕಾಣ್ತು. ಹಂಗೆ ಹುಂಜು ನೋಡಿ ಒಂದಿಷ್ಟು ಆಸೆ ಆಗೋಯ್ತು ಗೌಡ್ರಿ. ಏಟ್ ಚೆಂದಾಗೈತಲ್ಲ, ಏಟ್ ದಪ್ಪಕ್ಕೈತೆ, ಮಾಡ್ಕೊಂಡ್ರೆ ಇವತ್ತು ಆಯ್ತದಲ್ಲ, ಹೆಂಗೋ ಸಂಕ್ರಾಂತಿನೂ ಮುಗ್ದಿತ್ತಲ್ಲ ಗೌಡ್ರಿ. ಮುಗ್ದೈತಲ್ಲ ಅಂತವ ಏಟೊಂದಿನ ಆಗಿತ್ಕೊಂಡು ಗೌಡ್ರಿ. ಕೋಳಿ ಬಾಡಿಲ್ಲವ ತಿಂದು ಏಟೊಂದಿನ ಆಗ್ಬಿಟ್ಟಿತ್ತು. ಅದಕ್ಕೆ ನಾನು ಮುಂಜೆ ಇಟ್ಕೊಂಡು ಹೋಗ್ಬಿಡೋಣ ಏನು ಅಂತ ಯೋಚನೆ ಮಾಡಿದೆ ಕಣ್ಗೌಡ್ರೆ. ನಾನೇನು ಬೇಕು ಅಂತ ಹಂಗೆ ಮಾಡಲಿಲ್ಲ ಕಣ್ಗೌಡ್ರೆ. ಹಂಗೆಲ್ಲ ಮಾಡಬೇಕು ಅಂತ ಏನು ಅನಿಸ್ತಿರ್ಲಿಲ್ಲ ನನಗೆ. ಅದು ಏನು ಗ್ರಾಚಾರ ಕೆಟ್ಟಿತ್ತು ಏನೋ ಕಣ್ಗೌಡ್ರೆ. ಹುಂಜು ನೋಡಿ ಆಸೆ ಆಗ್ಬಿಟ್ಟು ಇವಾಗ ಗೌರಕ್ಕನ ಕೇಳಿದ್ರು ಕೊಡೋಕ್ಕಿಲ್ಲ ಅಂತ ಗೊತ್ತಾಯ್ತು ನನಗೆ. ಅದಕ್ಕೆ ನಾನೇ ಎತ್ಕೊಂಡು ಹೋಗ್ಬಿಡೋಣ. ಆಮೇಲೆ ಮನೆ ತಗೋ ಯಾರೂ ಇರಲಿಲ್ಲ ಕಣ್ಗೌಡ್ರೆ, ನೋಡಿದೆ ನಾನು. ಗೌರಕ್ಕನೂ ಇರಲಿಲ್ಲ, ಇನ್ನು ಸುಮ್ಮನೆ ಒಳಕಿರ್ತಾಳೆ ಅಂತ ಗೊತ್ತಿತ್ತು. ಅದಕ್ಕೆ ಏನೋ ಒಂದಿಟ್ಟು ಏರ್ವಟ್ ಮಾಡಿಬಿಟ್ಟೆ ಕಣ್ಗೌಡ್ರೆ. ನಾನೇನು ಬೇಕಂತ ಮಾಡಿಲ್ಲ ಕಣ್ಗೌಡ್ರೆ. ಅದು ಏನಂದರೆ ಆಸೆ ಆಯ್ತಿತ್ತಲ್ಲ ತಿನ್ನೋಣ ಅಂತವ, ಅದಕ್ಕೆ ಹಿಂಗೆ ಮಾಡ್ಬಿಟ್ಟೆ ಕಣ್ಗೌಡ್ರಿ ಅಷ್ಟೇ. ದಯವಿಟ್ಟು ಕ್ಷಮಿಸ್ಬಿಡಿ ಗೌಡ್ರಿ. ನಿಂತವ ತನಕ ಬರ್ತದೆ ಅಂತ ಓದ್ತಿದ್ರೆ ನಾನು ಅಲ್ಲೇ ಕ್ಷಮೆ ಕೇಳ್ಬಿಟ್ಟು ಹೋಗ್ಬಿಡುವೆ. ನಾನು ಹೆಂಗೂ ಇವ್ರು ಗೊತ್ತಾಗಕ್ಕಿಲ್ಲ ಅಂತವ ಯಾಮರ್ಸ್ಬಿಡೋಣ. ಇಲ್ಲ ಅಂದರೆ ಈ ಗೌರಕ್ಕನ ಬಾಯಿ ಗೊತ್ತಲ್ಲ ಗೌಡ್ರಿ ನಿಮಗೆ. ಎಲ್ಲ ಕಡೆಗೂ ಹೇಳ್ಕೊಬರ್ತದೆ ಹೋಗಿ ಇವಳು ಹಿಂಗೆ ಕದ್ಯಕ್ಕೆ ಬಂದಿದ್ಲು, ಕೆಂಪಜ್ಜಿ ಕದ್ಯಕ್ಕೆ ಬಂದಿದ್ಲು ಅಂತವ. ಆಮೇಲೆ ಊರಲ್ಲಿ ಏನು ಕಳ್ತನಾದ್ರು ನನ್ನ ಮೇಲೆ ಹಾಕ್ಬಿಡ್ತಾರೆ ಗೌಡ್ರಿ. ಅದಕ್ಕೆ ಹಿಂಗೆ ಸುಳ್ಳು ಹೇಳ್ತಿದ್ದೆ ಗೌಡ್ರಿ ಅಷ್ಟೇ. ಹಿಂಗೆ ವಿಷಯ. ನೋಡ್ದೇನವ, ಗೌರಕ್ಕ ಹೆಂಗೆ ಸಿಗಾಕಂಡ್ಲು ಅಂತ ನೋಡ್ದ? ಅಲ್ಲ, ಅದಕ್ಕೆ ಕಣ್ ಗೌರಕ್ಕೆ ಹೇಳೋದು ನಾನು. ನಂತವ್ ಬಂದರೆ ಎಂತರುವೆ ಬಾಯ್ ಬಿಡ್ತಾರೆ ಅಂತವ ಇದಕ್ಕೆ ಹೇಳೋದು. ನೋಡ್ ಗೌರಕ್ಕ, ಅವಳೇನೋ ಕಳ್ತನ ಮಾಡಬೇಕು ಅಂತ ಮಾಡಿಲ್ಲ, ಗೊತ್ತು ನನಗೂ ಕೆಂಪಜ್ಜಿ ಬಗ್ಗೆ. ಎಷ್ಟು ವರ್ಷದಿಂದ ನೋಡ್ತಿದ್ದೀವಿ ಹೇಳಿ ನಾವಿಬ್ರು ಕೆಂಪಜ್ಜಿನ. ನೀನು ಸುಮ್ಮನೆ ಅವಳ ಮೇಲೆ ಅಪ್ಪನೇ ಹಾಕ್ಬೇಡ. ಏನೋ ಒಂದು ಕಿತ್ತ ಹಿಂಗೆ ತಪ್ಪು ಮಾಡಳೆ. ಏನೋ ಆಸೆ ಆಗೈತು ಹುಂಜ ನೋಡಿ ತಿನ್ನನ ತೆಗಿ ಅಂತವ ಕದ್ಕೊಂಡು ಹೋಗೋಣ, ಯಾರು ಕಾಣ್ತಿರ್ಲಿಲ್ವಲ್ಲ. ಸಹಜವಾಗಿ ಎಲ್ಲ ಮನುಷ್ಯರಿಗೂ ಹಿಂಗೊಂದು ಒಳಗಡೆ ಒಬ್ಬ ಕಳ್ಳ ಇರ್ತಾನೆ. ಹಂಗೆ ಯೋಚನೆ ಮಾಡೋಳು ಅವಳುವೆ ಪಾಪ. ಕೆಂಪಜ್ಜಿನುವೆ ನಿಂಗೆ ಗೊತ್ತಲ್ವ, ಅವ್ರ ಮಗ ಬೇರೆ ಗೌರ್ಮೆಂಟ್ ಕೆಲಸದಲ್ಲ ಅವನೇ. ಸುಮ್ಮನೆ ಹಿಂಗೆ ಅಪ್ಪದನ್ನೇ ಹಾಕಿ ಪಾಪ ಅವ್ರ ಮಾನ ಮರ್ಯಾದೆ ಕಳೆಯೋದು ಯಾಕೆ? ಗೌರಕ್ಕ, ದಯವಿಟ್ಟು ನನ್ನ ಮಾತು ಮೀರಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು. ಮೀರ್ದಂಗೆ ನೀನು ಏನು ಯಾರಿಗೂ ಹೇಳ್ದಂಗೆ ಸುಮ್ಮನೆ ಇಲ್ಲೇ ಬಿಟ್ಬಿಡವ ಈ ವಿಷಯನ, ಆಯ್ತಾ? ಅಲ್ಲಿ ಕಣ್ಗೌಡ್ರೆ ಬಿಡೋಣ ಕಣ್ಗೌಡ್ರಿ, ನನಗೇನಿಲ್ಲ, ಇಲ್ಲೇ ವಿಷಯ ಬಿಡ್ತೀನಿ. ಆದರೆ ಈ ಅಜ್ಜಿ ಅವಾಗಲೇ ಏನೋ ಕಳ್ಳಿ ಅಂದಾಗ ಒಂದು ಮಾತು ಒಪ್ಕೊಂಡು ಆಯ್ತು ಕಣ್ರವ, ಗೊತ್ತಾಗ್ಲಿಲ್ಲ, ಹುಂಜ ಕಾಣ್ತು, ಆಸೆ ಆಯಿತು ತಿನ್ನಕ್ಕೆ, ಅದಕ್ಕೆ ಎತ್ಕೊಂಡು ಹೋಯ್ತಾ ಇದ್ದೀನಿ ಅಂತ ಹೇಳಿದಿದ್ರೆ ನಾವೇನು ಮಾಡ್ತಿದ್ದೋ ಗೌಡ್ರೆ? ಅಲ್ಲ ಇವ ಅಜ್ಜಿ ಅಲ್ಲಿಂದನೂ ವಾದಿಸ್ಕೊಂಡು ಇಲ್ಲ ನೀವೇ ಸುಳ್ಳು ಹೇಳ್ತಾ ಇದ್ದೀರಿ, ಅತ್ತೆ ಸೊಸೆ ಹಂಗೆ ಹಿಂಗೆ ಅಂತವ ಬೈಕೊಂಡು ಬಂದ್ಲಲ್ಲ ಗೌಡ್ರಿ. ನಾವೇನಾದ್ರು ಹೇಳಿದ್ಲೆ ಇವಳಿಗೆ? ಇಲ್ಲಿವರೆಗೂ ಹೋಗೋಣ ಅಂತಲೇ ಹೇಳಿ ಇಲ್ಕಂಡ್ಗೌಡ್ರಿ, ಇವಳೇ ಶುರು ಮಾಡಿದ್ದು. ಗೌಡ್ರ ಮನೆ ತ ಹೋಗೋಣ ನಡೀರಿ, ತೀರ್ಮಾನಕ್ಕೆ ಹೋಗೋಣ ಅಂತವ. ಇಲ್ಲ ಅಂದಿದ್ರೆ ನಿಮ್ಮ ಮನೆ ಗಂಟೆ ಯಾಕೆ ಬರೋವು ಗೌಡ್ರಿ ನಾವು? ಬತ್ತನೇ ಇರಲಿ ನಿಮ್ಮ ಮನೆ ತನಕವ, ಅಲ್ಲೇ ತೀರ್ಮಾನ ಮಾಡೋದು ಏನು ಅಂತವ ಕಳಿಸುವು ಈ ಅಜ್ಜಿನ. ಇಲ್ಲಿವರೆಗೂ ಕರ್ಕೊಬತ್ತು. ನಾನು ಹೇಳ್ತೇನೆ ಬೇಡ ಕಣ್ಕಣಪಕ್ಕ ಅಂತ ಅಂದ್ರು ಕೇಳಲಿಲ್ಲ. ನಡೀರಿ ಗೌಡ್ರ ಮನೆಗೆ ಹೋಗೋಣ ನಡೀರಿ ಅಂತವ. ಇಲ್ಲಿ ಬಂದು ನೋಡ್ರಿ ನಿಮ್ಮ ಮುಂದೆನೂ ಹಿಂಗೆ ಕಳ್ಳಿ ಬಟ್ಟೆ ಒಟ್ಕೊಂಡು ನಿಂತೈತಿ. ಅಯ್ಯೋ ಏನು ಹೇಳೋದು ಏನೋ ಬಿಡ್ರಿ ಗೌಡ್ರಿ, ಆಯಿತು. ನಿಮ್ಮ ಮಾತು ನನಗೆ ನಾನು ಕೇಳ್ತೀನಿ. ನೀವು ಯಾವಾಗಿದ್ರು ನಮ್ಮ ಪರವಾಗಿ
ಪರವಾಗಿ ನ್ಯಾಯದ ಪರವಾಗಿ ಮಾತಾಡ್ತೀರಿ ಅಂತ ಗೊತ್ತಿತ್ತು. ಹೆಂಗೋ ಈ ಅಜ್ಜಿನ ಒಪ್ಕತ್ತಲ್ಲ ಬಿಡ್ರಿ ಅತ್ತಗಿ. ಇನ್ನೇನು ಹೋಗ್ಲಿ ಅತ್ತಗಿ, ಇದೊಂದು ಕಿತ ಬಿಡ್ತೀನಿ. ಕೆಂಪಜ್ಜಿ, ಕೆಂಪಕ್ಕ, ಈಗಲೇ ಹೇಳ್ತಾ ಇದ್ದೀನಿ ನೋಡು. ಇದೊಂದು ಕಿತ ಅಂತವ ಬಿಡ್ತಾ ಇದ್ದೀನಿ. ಇನ್ನೊಂದು ಕಿತ ನಮ್ಮ ಮನೆ ತವ ಏನಾದ್ರು ಕಂಡೆ ಯಾವುದಾದ್ರೂ ಕೋಳ್ಗಿಳಿ ಎತ್ಕೊಂಡು ಅಂಟೆ ಐದು ನಿನಗೆ. ಆಮೇಲೆ ನಮ್ಮ ಮನೆ ತವ ಈ ಕಡೆಗೆ ಆ ಕಡೆಗೆ ಓಡಾಡಂಗಿಲ್ಲ ನೀನು ಕೋಳಿಗಿಳಿ ಸುದ್ದಿ ಮಾಡ್ಕೊಂಡು. ಈಗಲೇ ಹೇಳ್ತಾ ಇದ್ದೀನಿ ನೋಡು. ಸರಿ ಕಣ್ಲೆ, ಆಯ್ತು ಬಿಡ್ಲೆ ಗೌರಿ. ಸದ್ಯ ನೀನು ಒಪ್ಕೊಂಡಿದ್ಯಾ? ಒಳ್ಳೆ ಕೆಲಸ ಆಯ್ತು. ಇನ್ಯಾವತ್ತು ಹಿಂಗೆಲ್ಲ ಮಾಡಕ್ಕಿಲ್ಲ ಕಣ್ಲೆ. ಏನೋ ಒಂದಿಟ್ಟು ಆಸೆ ಆಗೋಯ್ತಲ್ಲ, ಅದಕ್ಕೆ ಹಿಂಗೆ ಆಡ್ದೆ ಅಷ್ಟೇ. ಅದ್ಬಿಟ್ರೆ ನೀನು ಮಾಡಕ್ಕಿಲ್ಲ ಹಿಂಗೆಲ್ಲವಾ. ನೀನು ಕ್ಷಮಿಸ್ಬಿಡು. ಇದು ಒಂದು ಸರಿ ಕಣ್ಲೆ. ಇನ್ಯಾವತ್ತು ಹಂಗೆ ಮಾಡಕ್ಕಿಲ್ಲ ಕಣ್ಲೆ. ಕ್ಷಮಿಸ್ಬಿಡ್ಲೆ. ಸುಮ್ಮ ಸುಮ್ಮನೆ ನಿಂಗೂ ಬೈದ್ಬಿಟ್ಟೆ. ಕ್ಷಮಿಸ್ಬಿಡಮ್ಮ. ನಾನು ಕಳ್ಳಿ ಅಂತ ಗೊತ್ತಾಗೋಯ್ತದೆ ಅಂತವ ನಿನ್ಗೂ ಬೈದೆ ಅಷ್ಟೇ. ಇನ್ನೇನಿಲ್ಲ ಅದರಲ್ಲಿ. ಆಯ್ತಾ, ಕ್ಷಮಿಸ್ಬಿಡಿ ಇಬ್ರುವೆ. ಸಂತೋಷ ಏನು ಗೌರಕ್ಕ? ಇವಾಗ ತೀರ್ಮಾನನೂ ಆಯ್ತು, ಅವಳು ಕ್ಷಮೆ ಕೇಳ್ತಾವಳೆ. ಸರಿ ಹೋಯ್ತಾ ಎಲ್ಲನೂ. ಒಂದನ್ನು ನಾನಿನ್ನ ಟೌನ್ ಕಡೆಗೆ ಹೋಗಿ ಒಂದಿಟ್ಟು ಚಿಕನ್ ಕಟ್ ಮಾಡಿಸ್ಕೊಬತ್ತೀನಿ ಕಣವ. ನಿಮ್ಮ ಮನೇಲೇನು ಕೋಳಿ ಹುಂಜಗಳೆಲ್ಲ ಐತೆ. ಹಂಗೆ ಕಟ್ಬೇಡ, ಹಂಗೆ ತಿನ್ಕೊಬಿಡ್ತೀರಾ. ನಮ್ಮ ಮನೆಗಳಲ್ಲಿ ಇರ್ಬೇಕಲ್ಲ. ಇರ್ಲಿ ಬಿಡಿ ಗೌಡ್ರೆ. ತೀರವ, ನಿಮ್ಗೂ ಬೇಕಂದ್ರೆ ಒಂದು ಕೋಳಿನ ಹುಂಜನ ಇಟ್ಕೊಬಂದು ಕೊಟ್ಟೋಗ್ತಾರೆ. ನಮ್ಮ ಮನೆಯವ್ರಿಗೆ ಹೇಳ್ತೀನಿ, ಮಾಡ್ಕೊಳ್ಳಿ ತೀರವ ಗೌಡ್ರೆ. ಇಲ್ಲಿ ಕಣವ, ಬೇಡ ಪಾಪ, ನೀವು ಕಷ್ಟಪಟ್ಟು ಸಾಕಿದ್ದೀರಿ. ನೀವು ಆಮೇಲೆ ನಾನು ತಾವು ದುಡ್ಡು ತಗೊಳ್ಳಲ್ಲ, ಏನೂ ಇಲ್ಲ, ಹಂಗೆ ಕೊಟ್ಬಿಡ್ತೀರಿ. ಬೇಡ, ಈಗ ತೀರ್ಮಾನ ಆಯ್ತಲ್ಲ, ಮನೆಗೆ ಹೋಗಿ ಅದೇನೇನು ಕೆಲಸ ನೋಡ್ಕೊಂಡು ಹೋಗ್ರಿ. ಸರಿ ಕಣ್ಗೌಡ್ರಿ, ಆಯ್ತು, ನಾವೇನು ಬರ್ತೀವಿ. ನಡಿ ಕೆಂಪಜ್ಜಿ, ಹೋಗೋಣ. ಇನ್ನೊಂದ್ಕಿತ ಹಂಗೆಲ್ಲ ಮಾಡ್ಗಿಡ್ಬೇಡ ನೀನು. ಈಗಲೇ ಹೇಳಿವ್ ನೋಡಿ ಇಬ್ರುವೆ. ಆಯ್ತಾ, ನಮ್ಮ ಮತ್ತೇನಿಲ್ಲ, ಆಮೇಲೆ ಊರ ಬಾಗ್ಲು ಮಾಡ್ಬಿಡ್ತದೆ. ನಡಿ ಹೋಗೋಣ, ನಡಿ. ವೀಕ್ಷಕರೇ, ಇವತ್ತಿನ ವಿಡಿಯೋನ ಇಲ್ಲೇ ಮುಕ್ತಾಯ ಮಾಡ್ತಾ ಇದ್ದೀವಿ. ವೀಕ್ಷಕರೇ, ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ವೀಕ್ಷಕರೇ. ಧನ್ಯವಾದಗಳು ವೀಕ್ಷಕರೇ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್ ಬಾಯ್, ಶಿಯಾ.